ಪ್ರಕರಣವನ್ನು ನಾವು ತನಿಖೆ ಮಾಡ್ತಾ ಹೋದಾಗ ಒಬ್ಬೊಬ್ಬ ಅಧಿಕಾರಿಯ ದುರಾಸೆ, ಕಪಟ, ವಂಚನೆ ಬಯಲಾಯ್ತಾ ಹೋಯ್ತು. 10 ವರ್ಷಗಳಿಂದ ಕಬಿನಿಯಲ್ಲಿ ನಡೆದಿದ್ದು ಬರೀ ಭ್ರಷ್ಟಾಚಾರ, ರೈತರಿಗೆ ಅನ್ಯಾಯ. ಅದು ಹೇಗೆ ಅಂತ ಹೇಳ್ತೀನಿ ಬನ್ನಿ. ಕಬಿನಿ ಕೀಲಿ, ತಮಿಳುನಾಡು ಕೈಲಿ. ಅಣೆಕಟ್ಟಿನ ಮೇಲೆ ರಹಸ್ಯ ಕಾರ್ಯಾಚರಣೆ ಮುಂದುವರಿಸುತ್ತಿದ್ದಾಗ ನಾವೊಂದು ದೃಶ್ಯ ಕಂಡೆವು. ಅದೇನು ಗೊತ್ತಾ? ವಿದ್ಯುತ್ ಕಂಪನಿಗೆ ನೀರು ಹೋಗೋ ಗೇಟ್ ಅನ್ನ ಶಾಶ್ವತವಾಗಿ ಮೇಲೆತ್ತಿ ಇಡಲಾಗಿದೆ. ಯಾಕೆ ಹೀಗೆ ಅಂತ ಕೇಳಿದಾಗ ಗೇಟ್ ಆಪರೇಟರ್ ಮುಗ್ಧವಾಗಿ ಕೊಟ್ಟ ಉತ್ತರ ಹೀಗಿದೆ. ಅದು ನಮಗೂ ಗೊತ್ತಾಗಲ್ಲ. ರಿಮೋಟ್ ಕಂಟ್ರೋಲ್ ಅವ್ರು ಮಡಿಕೊಂಡವ್ರೆ. ನಿಮ್ ಕಂಟ್ರೋಲ್ ನಮ್ಮ ಕಂಟ್ರೋಲ್ ಇಲ್ಲ, ಅವ್ರದೇ. ಗೇಟ್ ಓಪನ್ ಮಾಡಿ ಕೊಟ್ಬಿಟ್ಟಿದೀವಿ. ಅದೇ ಹೇಳಿದ್ನಲ್ಲ, ಅವ್ರ ಅಡ್ಜಸ್ಟ್ಮೆಂಟ್ ಅವ್ರ ಕೈಯಲ್ಲೇ ಇದೆಯಾ? ಅಲ್ಲಿ ರಿಮೋಟ್ ಅವರು ಪವರ್ ಇಟ್ಕೊಂಡಿರ್ತಾರೆ. ಆಮೇಲೆ ಅಲ್ಲಿ ನಾವು ಹೇಳಬಾರ್ದು, ಕೇಳಿ ನಡೀತಾ ಇರೋದು ಸಿಕ್ಕಾಬಿಟ್ಟೆ ಇದೆ. ನೈಟ್ ಅಲ್ಲಿ ಸಿಕ್ಕಾಬಿಟ್ಟೆ ಎತ್ಕೊಳ್ತಾವ್ರೆ. ಡ್ಯಾಮ್ ನಮ್ದಿರ್ಬೋದು ಮೇಡಮ್. ಕಂಟ್ರೋಲ್ ಅವ್ರ ಕೈಲಿ ಕೊಟ್ಬಿಟ್ಟಿದ್ದಾರೆ. ಈ ನೀರು ಎಷ್ಟು ಬೇಕು ಬಿಟ್ಕೋಬೇಕು ಅವರೇನೆ. ರಿಮೋಟ್ ಅಲ್ಲಿ ಅವರೇ ಎತ್ಕೋಬಹುದು. ಅಲ್ಲಿ ಮೆಕ್ಯಾನಿಕಲ್ಲಿ ರಿಮೋಟ್ ಅಲ್ಲೇ ಓಪನ್ ಆಗುತ್ತೆ ಗೇಟ್. ದುರಂತ ನೋಡಿ. ರೈತರು ನೀರು ಕೇಳಿದಾಗ ನಕ್ರ ಆಡೋ ಈ ಅಧಿಕಾರಿಗಳು ವಿದ್ಯುತ್ ಕಂಪನಿ ಕೈಗೆ ಡ್ಯಾಮ್ ಕೀಲಿಯನ್ನೇ ಕೊಟ್ಟು ಬಿಟ್ಟಿದ್ದಾರೆ. ಇನ್ನೊಂದು ಪ್ರಮುಖ ಅಂಶ ಅಂದ್ರೆ ಸುಭಾಷ್ ಪವರ್ ಕಾರ್ಪೊರೇಷನ್ ನಲ್ಲಿ ದುಡಿಯೋ ಹೆಚ್ಚಿನ ಸಿಬ್ಬಂದಿ ತಮಿಳುನಾಡಿನವರು. ಇವರ ಕೈಯಲ್ಲಿ ನಮ್ಮ ಕನ್ನಡದ ಅಧಿಕಾರಿಗಳು ಕಬಿನಿ ಬೀಗದ ಕೈ ಕೊಟ್ಟಿದ್ದಾರೆ ಅನ್ನೋದು ಸ್ಥಳೀಯರ ಆರೋಪ. 24 ದಿನದಲ್ಲಿ 10 ಅಡಿ ನೀರು ಖಾಲಿ. ನಮಗೆ ಇನ್ನೊಂದು ಪ್ರಮುಖ ಅಂಶ ಗೊತ್ತಾಯಿತು. ಅದೇನಂದ್ರೆ ಕಳೆದ ತಿಂಗಳ 24 ದಿನದಲ್ಲಿ 10 ಅಡಿ ನೀರು ಜಲಾಶಯದಲ್ಲಿ ಕಡಿಮೆಯಾಗಿದೆ. ತಿಂಗಳಿಂದ ನೋಡಿ ಮೇಡಮ್, ಎಷ್ಟು ನೀರು ಬಿಟ್ಟು 9 ಅಡಿ ಕಮ್ಮಿ ಆಗಿರೋದು. ಒಂದು ತಿಂಗಳಲ್ಲಿ 9 ಅಡಿ ನೀರು ಕಮ್ಮಿ ಆಗಿದೆ. ಇನ್ನ ನಮ್ಗೆ ಸಿಕ್ಕದ 24 ಅಡಿ. ಅದು ಲೆಕ್ಕ 40 ಕಿಲೋಮೀಟರ್ 45 ಕಿಲೋಮೀಟರ್ ಬ್ಯಾಕ್ ಔಟ್ ಅಷ್ಟು ದೂರ ಇದೆ. ಕಮ್ಮಿ ಆಗಿರೋದು. ಹೋದ್ ತಿಂಗಳು ಫುಲ್ ಇತ್ತು ಡ್ಯಾಮ್. ಒಂದ್ ತಿಂಗಳು ಆಗಿಲ್ಲ ಮೇಡಮ್. 26 ದಿನನೇ ಇರ್ಬೇಕು. 26 ದಿನದಲ್ಲಿ ಇಷ್ಟು ನೀರು ಹೋಗೈತೆ. ಇದು ಇಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತೆ. ಸಿಕ್ಕಿತು ಪ್ರಮುಖ ದಾಖಲೆ. ರೈತರ ಅನುಮಾನಕ್ಕೆ ಪೂರಕವಾದ ಪ್ರಮುಖ ದಾಖಲೆಗಳು ನಮ್ಮ ಕೈ ಸೇರಿದವು. ಇದು ಅಣೆಕಟ್ಟಲ್ಲಿ ಡ್ಯೂಟಿ ಮಾಡೋ ಸಿಬ್ಬಂದಿ ಗಂಟೆಗೆ ಬರೆಯೋ ನೀರಿನ ಅಳತೆ, ಅಂದ್ರೆ ಗೇಜ್ ರಿಪೋರ್ಟ್. ಇದನ್ನ ಗಹನವಾಗಿ ಅಧ್ಯಯನ ಮಾಡಿದಾಗ ಒಂದು ರಹಸ್ಯ ಬಯಲಾಯಿತು. ಅದೇನಂದ್ರೆ ಹಗಲಲ್ಲಿ ಬದಲಾಗದ ಜಲಾಶಯ ಮಟ್ಟ ನಡುರಾತ್ರಿ ಆಗುತ್ತಿದ್ದಂತೆ ಗಣನೀಯ ಪ್ರಮಾಣದಲ್ಲಿ ಕುಸಿಯುತ್ತೆ. ಇವಾಗ ಬೆಳಗಿನ ಟೈಮು 23.84 ಅಂತಿದೆ. ಇದು 23.84 23.84 ಅಂತ ಫುಲ್ಲು ಡೇ ಫುಲ್ಲು ಕರೆಕ್ಟಾಗಿ ಒಂದು ಲೆವೆಲ್ ಆಗಿರುತ್ತೆ. ಯಾಕೆಂದರೆ ಡೇ ಕಳ್ತನ ಮಾಡೋಕ್ಕಾಗಲ್ಲ ಅವ್ರ ನೀರನ್ನ. ಇದೇ ರಾತ್ರಿ ಟೈಮ್ ಬಂದಾಗ 500 ಕ್ಯೂಸೆಕ್ಸು ಅಂತ ಹೇಳ್ಕೊಂಡಿರ್ತಾರಲ್ಲ ಮೇಡಮ್, ಅದು ಏನೇ ಇದ್ರೂ 1000 ಕ್ಯೂಸೆಕ್ಸ್ ಓಡಿದ್ರೆ ಮಾತ್ರ ಅವ್ರ ಮಿಷಿನ್ ರನ್ ಆಗೋದು. ಸರಿ, ನೀವೊಮ್ಮೆ ಕಬಿನಿ ಕಾರ್ಯಪಾಲಕ ಅಭಿಯಂತರರ ಮಾತನ್ನೊಮ್ಮೆ ಕೇಳಿ. ಪವರ್ಗೆ ಸಪ್ರೇಟ್ ನೀರಂತೇನು ಹೋಗಲ್ಲ. ಏನು ನಾವು ಕೆಳಗಡೆ ಇರ್ತಕ್ಕಂಥ ಕೆನಾಲ್ ಇರ್ಬೋದು ಅಥವಾ ಕುಡಿಯೋ ನೀರು ಹೋಗ್ಬೋದು, ಆ ಬಿಟ್ಟಂಥ ಸಂದರ್ಭದಲ್ಲಿ ಥ್ರೂ ಪವರ್ ಹೌಸಲ್ಲೇ ಬಿಡ್ತೀವಿ. ಅದಕ್ಕಿಂತಲೇ ಸಪ್ರೇಟ್ ಅದಕ್ಕಾಗಿ ಸಪ್ರೇಟ್ ನೀರು ಅಂತೇನು ಹೋಗಲ್ಲ. ಅಧಿಕಾರಿಯೇ ಹೇಳೋ ಪ್ರಕಾರ ವಿದ್ಯುತ್ ಕಂಪನಿಗೆ ಅಂತ ಪ್ರತ್ಯೇಕ ನೀರು ಬಿಡಲ್ವಂತೆ. ಆದ್ರೆ ಈ ದಾಖಲೆಯನ್ನೊಮ್ಮೆ ನೋಡಿ. ಇಲ್ಲಿ ವಿದ್ಯುತ್ಗಾಗಿ ಹರಿಸಿದ ನೀರಿನ ಪ್ರತ್ಯೇಕ ಕಾಲಮ್ ಅನ್ನೇ ಮಾಡಿಟ್ಟಿದ್ದಾರೆ. ಅಷ್ಟೇ ಅಲ್ಲ, ಸುಭಾಷ್ ಪವರ್ ಕಾರ್ಪೊರೇಷನ್ಗೆ ಜಲಾಶಯದಿಂದ ವರ್ಷ ಪೂರ್ತಿ ನೀರು ಬಿಡುಗಡೆಯಾಗಿರೋದಕ್ಕೆ ಸಾಕ್ಷಿ ಇಲ್ಲಿದೆ ನೋಡಿ. ಇದು ಸುಭಾಷ್ ಕಂಪನಿ ಕೆಪಿಟಿಸಿಎಲ್ಗೆ ವರ್ಷ ಪೂರ್ತಿ ವಿದ್ಯುತ್ ಸಪ್ಲೈ ಮಾಡಿರುವಂತ ವರದಿ. ಕಬಿನಿ ನೀರಿನ ಒಳಹರಿವು 1000 ಕ್ಯೂಸೆಕ್ಸ್ಗಿಂತಲೂ ಜಾಸ್ತಿ ಇದ್ರೂ ಇವರು ವರದಿಯಲ್ಲಿ ದಾಖಲಿಸೋದು ಮಾತ್ರ 100 200. ನಮ್ಮ ರಹಸ್ಯ ಕಾರ್ಯಾಚರಣೆ ವೇಳೆ ಒಬ್ಬೊಬ್ಬ ಅಧಿಕಾರಿ ಒಂದೊಂದು ಅಳತೆ ಹೇಳಿ ಹೇಗೆ ನಮ್ಮ ಕೈಗೆ ಸಿಕ್ಕಾಕೊಂಡ್ರು ನೋಡಿ. ಸರ್ ಈಗ ಎಷ್ಟಿರುತ್ತೆ ಸರ್ ಒಂದು ಬಾವಲಿಯಿಂದ? 200 300 300 400 ಆ ಥರ. ಅಂದರೆ ಡಿಪೆಂಡಿಂಗ್ ಅಪಾನ್ ಅಲ್ಲಿ ಸ್ವಲ್ಪ ಮಳೆ ಬೀಳಬೇಕು.
24 hours ಈಗ ಇವತ್ತಿನ ದಿನದಲ್ಲಿ ಇವತ್ತು 1200. ಇಲ್ಲಿ ನಡೆದಿರೋದು ಒಂದೆರಡು ಹಗರಣ ಅಲ್ಲ. ಭ್ರಷ್ಟ ಅಧಿಕಾರಿಗಳು ಸುಳ್ಳು ದಾಖಲೆ ಸೃಷ್ಟಿಸಿ ಸರ್ಕಾರಕ್ಕೆ ಭಾರೀ ವಂಚನೆ ಮಾಡ್ತಿದ್ದಾರೆ. ಇಲ್ಲಿ ಏನು ಎಂ ಪಿಗಳಿದ್ದಾರೆ, ಎಮ್ ಎಲ್ ಎಗಳು ಯಾರೇ ಇದ್ದಾರೆ, ಬಟ್ ಈ ಸರ್ಕಾರಿ ಅಧಿಕಾರಿಗಳು ಯಾರಿದ್ದಾರೆ ಅವರು ದಬ್ಬಾಳಿಕೆಯಿಂದ ನಡೆದಿದ್ದ ಒಂದು ಉದ್ದೇಶಕ್ಕೋಸ್ಕರನೇ ಇಲ್ಲಿ ಕಬಿನಿ ನೀರು ಫೋಲ್ ಆಗ್ತಾ ಇರೋದು.